ಸರ್ಕಾರಿ ಅಧಿಕಾರಿಗಳು ಕೆಲಸಕ್ಕೆ ಗೈರಾಗಿ ತಮ್ಮ ವೈಯಕ್ತಿಕ ಕೆಲಸಗಳನ್ನು ಮಾಡಿಕೊಳ್ಳೋದು ಸರ್ವೇ ಸಾಮಾನ್ಯ. ಈ ವಿಚಾರ ಬಹುತೇಕರಿಗೆ ಗೊತ್ತಿರುವಂಥದ್ದೇ. ಆದರೆ ಇಲ್ಲೊಬ್ಬ ಅಧಿಕಾರಿ ಸರ್ಕಾರಿ ಕೆಲಸಕ್ಕೆ ನೂರಾರು ದಿನ ರಜೆ ಹಾಕಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾನೆ. ಯಾರಾತ, ಏನ್ ಮಾಡ್ದ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸರ್ಕಾರಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದ ಸರ್ಕಾರಿ ಅಧಿಕಾರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 258 ದಿನ ರಜೆ. ಸರ್ಕಾರಕ್ಕೂ ಈ ಕೃಷಿ ಜೆಡಿ ಡೋಂಟ್ ಕೇರ್. ಇವರು ವಿಜಯಪುರದ ಕೃಷಿ ಇಲಾಖೆ ಜೆಡಿ. ಇವರ ಹೆಸರು ರೂಪಾ ಎಲ್ ಅಂತ. 2023-24ರಲ್ಲಿ ಕೃಷಿ ಇಲಾಖೆ ಜೆಡಿ ರೂಪಾ ಒಂದಲ್ಲ ಎರಡಲ್ಲ ಬರೋಬ್ಬರಿ 258 ದಿನ ರಜೆ ತೆಗೆದುಕೊಂಡಿದ್ದಾರೆ. 60 ಪರಿವರ್ತಿತ ರಜೆ, 198 ಗಳಿಕೆ ರಜೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ಏನಿದೆ ತಪ್ಪು ಅಂತೀರಾ? ಇವೆಲ್ಲ ಅನಧಿಕೃತ ರಜೆಗಳು. ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆಯ ಮೇಲಾಧಿಕಾರಿಗಳ ಗಮನಕ್ಕೆ ತರದೇನೆ ಅಧಿಕೃತವಾಗಿ ರಜೆಯನ್ನು ಪಡೆಯದೇನೆ ಅನಧಿಕೃತವಾಗಿ ಗೈರ್ಹಾಜರಿದ್ದು ಅದರಲ್ಲಿ 60 ದಿನ ಪರಿವರ್ತಿತ ರಜೆ ಮತ್ತು 198 ದಿನಗಳ ಗಳಿಕೆ ರಜೆ ತಿಕ್ಕೊಂಡೇಳಿ ಗೈರ್ಹಾಜರಿದ್ದು ನಂತರ ಬಂದು 2024 ಅಂದರೆ 27/8/2024ರಂದು ಕೃಷಿ ಇಲಾಖೆ ಆಯುಕ್ತರಿಗೆ ಬೆಂಗಳೂರಿಗೆ ಪತ್ರ ಬರೀತಾರೆ. ಅವರು ಸಂಯುಕ್ತ ರಜೆಯನ್ನ ನನಗೆ ಮಂಜೂರು ಮಾಡಿ ತಿಕ್ಕೊಂಡು ಕೃಷಿ ಜೆಡಿ ರಜೆ ಪಡಿಬೇಕು ಅಂದ್ರೆ ಅವರು ಕೃಷಿ ಆಯುಕ್ತರಿಂದ ಅನುಮತಿ ಪಡಿಬೇಕು. ಆದ್ರೆ ರೂಪಾ ಕೃಷಿ ಆಯುಕ್ತರಿಂದ ರಜೆ ಪಡೆಯದೆ ಮಜಾ ಅನುಭವಿಸಿದ್ದಾರೆ. ರಜೆ ಮುಗಿದ ನಂತರ 27/8/2024ಕ್ಕೆ ಕೃಷಿ ಆಯುಕ್ತರಿಗೆ 16/8/2023ರಿಂದ 14/10/2023ರವರೆಗೆ ಪರಿವರ್ತಿತ ರಜೆ, 15/10/2023ರಿಂದ 30/4/2024ರವರೆಗೆ ಗಳಿಕೆ ರಜೆ ಮಂಜೂರು ಮಾಡಲು ಮನವಿ ಮಾಡಿ ಪತ್ರ ಬರೆದಿದ್ದಾರೆ. ಈ ರೀತಿ ರಾಜ್ಯ ಸರ್ಕಾರಕ್ಕೆ ಅನಧಿಕೃತ ರಜೆ ಹಾಕಿ ವಂಚಿಸಿದ್ದು ಇದೀಗ ಬಟಾ ಬಯಲಾಗಿದೆ. ಒಂದೆಡೆ ಅನಧಿಕೃತ ರಜೆಯಿಂದ ಸರ್ಕಾರಕ್ಕೆ ವಂಚಿಸಿರೋದಾದ್ರೆ ಮತ್ತೊಂದೆಡೆ ಜಿಲ್ಲೆಯ ರೈತರಿಗೆ ತೊಗರಿ ಬೆಳೆ ಹಾನಿಯಾದ ಮಧ್ಯಂತರ ಪರಿಹಾರಕ್ಕೂ ಕೊಕ್ಕೆ ಬಿದ್ದಿದೆ. ರೈತರು ಏನು ತೊಗರಿ ಬೆಳೆದಿದ್ದಾರೋ ರೈತರು ಮಧ್ಯಂತರ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಪಕ್ಕದ ಗುಲ್ಬರ್ಗ ಜಿಲ್ಲೆಯಲ್ಲಿ ಏನು ವಿಮಾ ತುಂಬಿದ್ರು ವಿಮಾ ಕಂಪನಿಯಿಂದ ಮಧ್ಯಂತರ ಪರಿಹಾರವಾಗಿ 89.94 ಕೋಟಿ ರೂಪಾಯಿ ಪರಿಹಾರ ಬಂದಿದೆ ಗುಲ್ಬರ್ಗ ಜಿಲ್ಲಾ ರೈತರಿಗೆ. ಆದರೆ ವಿಜಯಪುರ ಜಿಲ್ಲೆಯ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಮಾಡಿರ್ತಕ್ಕಂಥ ತಪ್ಪಿನಿಂದಾಗಿ ನಮ್ಮ ವಿಜಯಪುರ ಜಿಲ್ಲೆಯ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ. ಪಕ್ಕದ ಜಿಲ್ಲೆ ಕಲಬುರಗಿಯಲ್ಲಿ ತೊಗರಿ ಬೆಳೆ ಹಾನಿಯ ಮಧ್ಯಂತರ ಪರಿಹಾರ 79.94 ಕೋಟಿ ರೂಪಾಯಿ ಬಂದಿದೆ. ಆದ್ರೆ ಜೆಡಿ ರೂಪಾರ ಅನಧಿಕೃತ ರಜೆಯಿಂದ ಜಿಲ್ಲೆಯ ರೈತರು ಬಿಡಿಗಾಸು ಪರಿಹಾರ ಸಿಗದೆ ಕಂಗಾಲಾಗಿದ್ದಾರೆ. ಹೀಗಾಗಿ ಈ ಕೂಡಲೇ ರೂಪಾ ಅಮಾನತು ಮಾಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಪುರುಷೋತ್ತಮ ಕುಲಕರ್ಣಿ, ಪಬ್ಲಿಕ್ ಟಿವಿ, ವಿಜಯಪುರ.